ಜೀವಂತ ತಂದೆಯನ್ನೇ ಕೊಲ್ಲೋದಕ್ಕೆ ಮುಂದಾಗಿರುವಂಥದ್ದು. ಜೀವಂತ ಚೀಲದಲ್ಲಿ ಕಟ್ಟಿ ಕೊಲೆ ಮಾಡಿದ್ದಾರೆ. ಇನ್ನು ರೀಲ್ಸ್ನ ಲೈಕ್ಸ್ ಮತ್ತೆ ವ್ಯೂಸ್ಗಾಗಿ ಇದೆಂಥ ನಡೆ. ಸಿಲಿಕಾನ್ ಸಿಟಿಯಲ್ಲಿ ಹುಚ್ಚಾಟ, ಅನುಮಾನ. ಜೀವಂತ ತಂದೆಯನ್ನೇ ಚೀಲದಲ್ಲಿ ಕಟ್ಟಿ ಕೊರಿಯರ್ ಮಾಡಲಾಗಿದೆ. ರೀಲ್ಸ್ನ ಲೈಕ್ಸ್ ಮತ್ತೆ ವ್ಯೂಸ್ಗಾಗಿ ಇದೆಂಥ ನಡೆ. ಸಿಲಿಕಾನ್ ಸಿಟಿಯಲ್ಲಿ ಹುಚ್ಚಾಟ ಮೆರೆದಿದ್ದಾರೆ. ಮಾನುಷ ಕೃತ್ಯ ನಡೆದು ಹೋಗಿದೆ. ಮಹಿಳೆ, ಆಕೆಯ ಪತಿ, ಅತ್ತೆ ಮತ್ತೆ ಮೈದುನರಿಂದ ನಡೆದಿರುವಂತಹ ಕೃತ್ಯ. ವ್ಯಕ್ತಿಯನ್ನ ಚೀಲದಲ್ಲಿ ತುಂಬಿ ತಂದಿದ್ದಂತಹ ಕುಟುಂಬ ಬೆಂಗಳೂರಿನ ವೈಯಾಲಿಕಾವಲ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಒಂದು ಘಟನೆ. ಪಾರ್ಸೆಲ್ ಗಾತ್ರ ದೊಡ್ಡದಾಗಿದ್ದರಿಂದ ಅನುಮಾನ ವ್ಯಕ್ತವಾಗ್ತಾ ಇದೆ. ಚೀಲದಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಪ್ರಶ್ನಿಸಿದ್ದಾರೆ ಕೊರಿಯರ್ ಸಿಬ್ಬಂದಿ. ಪಾರ್ಸೆಲ್ ತೆಗೆದು ನೋಡಿ ಅಂತ ಹೇಳ್ಬಿಟ್ಟು ಕೊರಿಯರ್ ಸಿಬ್ಬಂದಿ ಶಾಕ್ ಆಗಿದ್ದಾರೆ. ನೋಡಿದ ತಕ್ಷಣ ಆ ಚೀಲದ ಒಳಗೆ ಮಹಿಳೆಯ ತಂದೆಯನ್ನ ಕೂರಿಸಲಾಗಿದೆ. ಕುಟುಂಬಸ್ಥರು ನೀಡಿದ ಕಾರಣ ಕೇಳಿ ಬೆಚ್ಚಬೆದಿದ್ದಾರೆ ಸಿಬ್ಬಂದಿ. ಯಾಕೆ ಹೀಗೆ ಮಾಡಿದ್ದೀರಿ ಅಂತ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಬಸ್ ಟಿಕೆಟ್ ಸಿಗ್ತಾ ಇಲ್ಲ, ಹೀಗಾಗಿ ಪ್ರಯಾಣಕ್ಕೆ ಕೊರಿಯರ್ ಮಾಡೋದೊಂದೇ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಕೊರಿಯರ್ನ ಕಾನ್ಸೆಪ್ಟ್ಗಾಗಿ ಫ್ರ್ಯಾಂಕ್ ವಿಡಿಯೋ ಮಾಡ್ತಿದ್ದೀವಿ. ವೈಯಾಲಿಕಾವಲ್ ಪೊಲೀಸರಿಗೆ ಕೊರಿಯರ್ ಸಿಬ್ಬಂದಿ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಬೇಜವಾಬ್ದಾರಿ ವರ್ತನೆಗೆ ಕ್ಷಮೆಯಾಚಿಸಿ ವಿಡಿಯೋ ರೆಕಾರ್ಡ್ ಮಾಡಿದ್ದಾರೆ. ವಾರ್ನಿಂಗ್ ನೀಡಿ ಕುಟುಂಬಸ್ಥರನ್ನ ಬಿಟ್ಟು ಕಳಿಸಿದೆ ಖಾಕಿ ಪಡೆ. ಬೆಂಗಳೂರಿನ ಯುವಕರು ಹುಚ್ಚಾಟವನ್ನು ಮೆರೆದಿರುವಂಥದ್ದು. ಬೆಚ್ಚಬೆದ್ದಿದ್ದಾರೆ ಕೊರಿಯರ್ ಆಫೀಸರ್ ಇವರ ಒಂದು ನಡೆಗೆ. ಆಫೀಸ್ ಸಿಬ್ಬಂದಿ ವ್ಯಕ್ತಿಯನ್ನ ಪಾರ್ಸೆಲ್ ಮಾಡಿ ಅಂತ ಹೇಳ್ಬಿಟ್ಟು ಚೀಲದಲ್ಲಿ ಕಟ್ಟಿ ತಗೊಂಡ್ಬಂದಿದ್ದಾರೆ ಯುವಕರು. ಬಿಕಾಸ್ ಬಸ್ ಬುಕಿಂಗ್ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಯುಗಾದಿ ಹಬ್ಬಕ್ಕೆ ವ್ಯಕ್ತಿಯೊಬ್ಬರನ್ನ ಮೂಟೆಯಲ್ಲಿ ಕಟ್ಕೊಂಡು ಬಂದಿರ್ತಾರೆ ಇಬ್ಬರು ಯುವಕರು. ಅದನ್ನ ಪಾರ್ಸೆಲ್ ಮಾಡುವಂತೆ ಸಿಬ್ಬಂದಿಗೆ ಹೇಳಿರ್ತಾರೆ. ಚೀಲದಲ್ಲಿ ಒದ್ದಾಡಿದಂತಹ ವ್ಯಕ್ತಿ ವೇಳೆ ಶಾಕ್ ಆಗಿದ್ದಾರೆ ಕೊರಿಯರ್ ಆಫೀಸ್ ಸಿಬ್ಬಂದಿ. ಉಸಿರಾಟದ ತೊಂದರೆಯಿಂದ ಒದ್ದಾಡ್ತಾ ಇದ್ದಂತಹ ಆ ವ್ಯಕ್ತಿಯನ್ನ ಕಂಡು ವಾರ್ನ್ ಕೂಡ ಮಾಡಿದ್ದಾರೆ. ಈ ರೀತಿ ಎಲ್ಲ ಮಾಡಬಾರದು ಅಂತ ಹೇಳ್ಬಿಟ್ಟು, ಕೊರಿಯರ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಕೂಡ. ಕೊರಿಯರ್ ಸಿಬ್ಬಂದಿ ಜೊತೆ ವಾಗ್ವಾದ ಕೂಡ ನಡೆದಿರುತ್ತೆ. ಘಟನಾ ಸಂಬಂಧ ವೈಯಾಲಿಕಾವಲ್ ಪೊಲೀಸರಿಗೆ ಕೊರಿಯರ್ ಕಚೇರಿ ಸಿಬ್ಬಂದಿ ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು. ಸೊ ನೋಡ್ತಾ ಇರ್ಬೋದು, ಚೀಲದಲ್ಲಿ ಆ ವ್ಯಕ್ತಿಯನ್ನ ಕೂರಿಸಿ ತೆಗೆದುಕೊಂಡು ಬಂದಿರುವಂತಹ ದೃಶ್ಯ. ಜೀವಂತ ತಂದೆಯನ್ನೇ ಚೀಲದಲ್ಲಿ ಕಟ್ಟಿ ಕೊರಿಯರ್ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಸಿಲಿಕಾನ್ ಸಿಟಿಯಲ್ಲಿ ಮಾಡಿರುವಂತಹ ಹುಚ್ಚಾಟ. ಬೆಂಗಳೂರಿನ ವೈಯಾಲಿಕಾವಲ್ ಠಾಣೆಯಲ್ಲಿ ನಡೆದಿರುವಂತಹ ಆ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಒಂದು ಘಟನೆ. ವ್ಯಕ್ತಿಯನ್ನ ಚೀಲದಲ್ಲಿ ತಂದಿಟ್ಟಿದ್ದಾರೆ ಕುಟುಂಬಸ್ಥರು. ಮಹಿಳೆ, ಆಕೆಯ ಪತಿ, ಅತ್ತೆ ಮತ್ತೆ ಮೈದುನರಿಂದ ಈ ಕೃತ್ಯ ನಡೆದಿರುವಂಥದ್ದು. ಜೀವಂತ ತಂದೆಯನ್ನೇ ಕೊರಿಯರ್ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಚೀಲದಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಕೊರಿಯರ್ ಸಿಬ್ಬಂದಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಸೊ ಆ ಸಂದರ್ಭದಲ್ಲಿ ಹೇಳಿದ್ದಾರೆ ಪಾರ್ಸೆಲ್ ಗಾತ್ರ ಕೂಡ ದೊಡ್ಡದಾಗಿರುತ್ತೆ, ಮತ್ತೆ ಆ ವ್ಯಕ್ತಿ ಉಸಿರು ಕಟ್ಟಿಬಿಟ್ಟು ಚೀಲದಲ್ಲೇ ಒದ್ದಾಡ್ತಾ ಇರ್ತಾರೆ. ಸೊ ಆಗ ಅನುಮಾನ ಬಂದ್ಬಿಟ್ಟು ಕೊರಿಯರ್ ಆಫೀಸರ್ನ ಸಿಬ್ಬಂದಿ ಪ್ರಶ್ನೆ ಮಾಡಿದ್ದಾರೆ, ಏನಿದೆ ಚೀಲದಲ್ಲಿ ಅಂತ ಹೇಳ್ಬಿಟ್ಟು. ಪಾರ್ಸೆಲ್ ತೆಗೆದು ನೋಡಿ ಅಂತ ಹೇಳ್ಬಿಟ್ಟು ಹೇಳಿದಂತಹ ಸಂದರ್ಭದಲ್ಲಿ ನೋಡಿದಾಗ ಶಾಕ್ ಆಗಿದ್ದಾರೆ. ಚೀಲದ ಒಳಗೆ ಮಹಿಳೆಯ ತಂದೆಯನ್ನ ಕೂರಿಸಲಾಗಿತ್ತು. ಕುಟುಂಬಸ್ಥರು ನೀಡಿದಂತಹ ಕಾರಣವನ್ನ ಕೇಳಿ ಕೊರಿಯರ್ ಸಿಬ್ಬಂದಿ ಬೆಚ್ಚಬೆದ್ದಿದ್ದಾರೆ. ಯಾಕೆ ಹೀಗೆ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಯುಗಾದಿ ಹಬ್ಬಕ್ಕೆ ಬಸ್ ಟಿಕೆಟ್ ಸಿಗ್ತಾ ಇಲ್ಲ, ಸೊ ಪ್ರಯಾಣಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ, ಹಾಗಾಗಿ ಕೊರಿಯರ್ ಮಾಡೋದೊಂದೇ ಬಾಕಿ ಇರೋದು, ಅದೊಂದೇ ದಾರಿ ಇರೋದು. ಕೊರಿಯರ್ ಕಾನ್ಸೆಪ್ಟ್ ಬಗ್ಗೆ ಫ್ರ್ಯಾಂಕ್ ವಿಡಿಯೋ ಮಾಡ್ತಿದ್ವಿ ಅಂತ ಹೇಳ್ಬಿಟ್ಟು ಹೇಳಿಕೆನ ಕೊಟ್ಟಿದ್ದಾರೆ ಕುಟುಂಬಸ್ಥರು. ಜೀವಂತ ತಂದೆಯನ್ನೇ ಚೀಲದಲ್ಲಿ ಕಟ್ಟಿ ಕೊರಿಯರ್ ಮಾಡೋದಕ್ಕೆ ಮುಂದಾಗಿರುವಂತಹ ದೃಶ್ಯವನ್ನ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಇನ್ನು ಏನೇನೆಲ್ಲ ನೋಡಬೇಕು, ರೀಲ್ಸ್ ಹುಚ್ಚಾಟಕ್ಕಾಗಿ ಪ್ರ್ಯಾಂಕ್ ಮಾಡಬೇಕು ಅಂತ ಹೇಳಿ ಈ ರೀತಿಯಾಗಿ ಮಾಡ್ತಾ ಇದ್ದಾರಂತೆ. ಇನ್ ಕೇಸ್ ನೋಡಿ, ಆ ಚೀಲದಲ್ಲಿ ಕಂಪ್ಲೀಟ್ ಆಗಿ ಎಲ್ಲೂ ಕೂಡ ಗಾಳಿ ಆಡ್ತಾ ಇಲ್ಲ, ಆ ರೀತಿಯಾಗಿ ಟೈಟ್ಲಿ ಕಟ್ಟಿಬಿಟ್ಟು ತೆಗೆದುಕೊಂಡು ಬಂದಿದ್ದಾರೆ. ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಏನು ಕತೆ? ಅದರಲ್ಲೂ ತಂದೆ ವಯಸ್ಸಾದಂಥವರು, ಉಸಿರಾಟದ ಸಮಸ್ಯೆಯಿಂದಾಗಿ ಏನೋ ಒಂದು ಅಚಾನಕ್ ಆಗಿ ನಡೆದು ಹೋಗಿದ್ದಿದ್ರೆ. ಕೊರಿಯರ್ ಸಿಬ್ಬಂದಿ ಕೂಡ ಅದನ್ನೇ ಹೇಳಿ ವಾರ್ನ್ ಮಾಡಿದ್ದಾರೆ, ಈ ರೀತಿಯೆಲ್ಲ ಮಾಡೋದು ತಪ್ಪು ಅಂತ ಹೇಳ್ಬಿಟ್ಟು. ಮತ್ತೆ ಅಲ್ಲೂ ಕೂಡ ವಾಗ್ವಾದ ಕೂಡ ನಡೆದಿದೆ. ಅದಾದ ನಂತರ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಇವರುಗಳ ಮೇಲೆ. ಫ್ರ್ಯಾಂಕ್ ವಿಡಿಯೋ ಅಂತ ಹೇಳ್ತಿದಾರಂತೆ.
ನಾವು 5 ಜನ ಸೇರಿ ಇಲ್ಲಿ ವಯಲಿ ಕಾವಲಿನ ಕೊರಿಯರ್ ಆಫೀಸ್ನಲ್ಲಿ ನನ್ನ ತಂದೆಯವ್ರನ್ನ ಚೀಲದಲ್ಲಿ ಹಾಕಿ ತಗೊಂಡು ಹೋಗಿ ಯುಗಾದಿ ಮತ್ತು ರಂಜಾನ್ ಹಬ್ಬ ಪ್ರಯುಕ್ತವಾಗಿ ಎಲ್ಲ ಬಸ್ ರೇಟ್ ಜಾಸ್ತಿ ಆಗಿದೆ ಹಾಗೂ ಸೀಟ್ ಸಿಗ್ತಾ ಇಲ್ಲ ಅನ್ನೋ ಒಂದು ಮೆಸೇಜ್ನ ಕಳಿಸ್ಲಿಕ್ಕಾಗಿ ಒಂದು ಪ್ರ್ಯಾಂಕ್ ಮೂಲಕ ತಿಳಿಸೋಣ ಅಂತ ಮಾಡ್ಲಿಕ್ಕೆ ಹೋದ್ವಿ. ಈ ರೀತಿ ಮಾಡೋ ತಪ್ಪು ಅಂತ ಗೊತ್ತಾಗಿಲ್ಲ ನಮಗೆ. ಇದು ನಮಗೆ ಗೊತ್ತಾಗಿದ್ರಿಂದ ಈಗ ನಾವು ಕ್ಷಮೆ ಕೇಳ್ತಾ ಇದ್ದೀವಿ. ಇದನ್ನು ದಯವಿಟ್ಟು ಯಾರು ಪಬ್ಲಿಕ್ ಮಾಡಬೇಡಿ ಹಾಗೂ ಇನ್ನು ಮುಂದೆ ನಾವು ಈ ರೀತಿ ಇನ್ನೊಮ್ಮೆ ನಮ್ಮಿಂದ ತಪ್ಪು ಆಗೋದಿಲ್ಲ. ನಮ್ಮನ್ನು ಕ್ಷಮಿಸಿ. ನಾವು 5 ಜನ ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅರುಣ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅರುಣ್, ಏನಿದು ಹುಚ್ಚಾಟ ಅಂತ ಹೇಳ್ಬಿಟ್ಟು ಪ್ರ್ಯಾಂಕ್ ವಿಡಿಯೋ ಅಂತ ಹೇಳಿ ತಂದೆಯನ್ನೇ ಚೀಲದಲ್ಲಿ ಕಟ್ಬಿಟ್ಟು ಕೊರಿಯರ್ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಸೊ ಏನು ಹೇಳಿದ್ರು ವೈಯಾಲಿ ಕಾವಲ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಕೊರಿಯರ್ ಸಿಬ್ಬಂದಿ ಶಾಕ್ ಆಗಿದ್ದಾರೆ. ಈ ರೀತಿಯಾದಂತಹ ಹುಚ್ಚಾಟಕ್ಕೆ ಏನು ಹೇಳಬೇಕು ನಿಜಕ್ಕೂ ಗೊತ್ತಾಗಲ್ಲ. ಕ್ಷಮೆ ಯಾಚಿಸಿದ್ದಾರೆ ಫೈನಲಿ ಕುಟುಂಬಸ್ಥರು. ಯಾಕೆ ಹೀಗೆ ಮಾಡಿದ್ರು ಅಂತ ಮೇನ್ಲಿ ರೀಸನ್ ಏನು ಅರುಣ್? ರೋಜಾ, ಏನಂದ್ರೆ ಬೆಂಗಳೂರಿನಲ್ಲಿ ಒಂದು ಯುವಕರ ಗುಂಪು ಒಂದು ಹುಚ್ಚಾಟಕ್ಕೆ ತಮ್ಮ ತಂದೆಯನ್ನೇ ಒಂದು ಗೋಣಿ ಚೀಲದಲ್ಲಿ ಹಾಕಿ ಕೊರಿಯರ್ ಮಾಡಕ್ಕೆ ಮುಂದಾಗಿರುವಂತದ್ದು. ಅಂದ್ರೆ ಈ ರೀತಿಯಾಗಿ ವ್ಯಕ್ತಿಯನ್ನ ಗೋಣಿ ಚೀಲದಲ್ಲಿ ಹಾಕೊಂಡು ನಂತರ ಇದನ್ನು ಪಾರ್ಸಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ವಯಲಿ ಕಾವಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಏನೋ ಒಂದು ಕೊರಿಯರ್ ಆಫೀಸ್ ಇದೆಯಾ ಅಥವಾ ಅಲ್ಲಿಗೆ ಕರ್ಕೊ ಬಂದಿರುವಂತದ್ದು. ಅಂದ್ರೆ ಈ ವೇಳೆ ಆತನ ಗೋಣಿ ಚೀಲದಲ್ಲಿ ಹಾಕೊ ಬಂದಿದ್ದ ಸಂದರ್ಭದಲ್ಲಿ ಆತ ಕೈ ಎತ್ತಿ ಮೇಲೆ ಎಲ್ಲ ಕದಲಿಸ್ತಾ ಇದ್ದ. ಜೊತೆಗೆ ಅಲ್ಲಿನ ಸಿಬ್ಬಂದಿಗಳು ಸಹ ಗೊಂದು ಚೀಲವನ್ನ ಬಿಚ್ಚಿ ನೋಡಿದ ಸಂದರ್ಭದಲ್ಲಿ ಒಳಗಡೆ ವ್ಯಕ್ತಿ ಇರುವಂತದ್ದು ಗೊತ್ತಾಗಿದೆ. ಆನಂತರ ಏನಂದ್ರೆ ಈ ರೀತಿ ನಾವು ಟ್ಯಾಂಕ್ಗೋಸ್ಕರ ಮತ್ತೆ ಈ ರೀತಿ ಹೆಚ್ಚಿನ ವ್ಯೂಸ್ಗೋಸ್ಕರ ಈ ರೀತಿ ಮಾಡ್ತಾ ಇದೀವಿ ಅಂತ ನಾವು ಹೇಳ್ಬಿಟ್ಟು ಮತ್ತೆ ಮಾಡ್ತಾ ಇರುವಂತದ್ದು. ಅದ್ರ ಜೊತೆಗೆ ಈ ಒಂದು ಹಬ್ಬದ ಸೀಸನ್ ಆಗಿರೋದ್ ಹಿನ್ನೆಲೆಯಲ್ಲಿ ಬಸ್ಗಳಲ್ಲಿ ಒಂದು ಬಸ್ ಸೀಟ್ಗಳಲ್ಲಿ ಆ ಸೀಟ್ಗಳು ಸಿಗ್ತಾ ಇಲ್ಲ. ಹಾಗಾಗಿ ಲಗೇಜ್ ಆ ರೀತಿ ಕಳಿಸ್ಬೇಕು ಅನ್ನೋ ಮೆಸೇಜ್ ಕೊಡೋಕೆ ಹೋಗಿದ್ರು. ಆದ್ರೆ ಅದು ಈ ರೀತಿ ಆಗಿದೆ ಅನ್ನೋದು ನಿಟ್ಟಿನಲ್ಲಿ ಈಗ ಅವರು ಒಂದು ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ಈ ಬಗ್ಗೆ ಏನು ಕೊರಿಯರ್ ಆಫೀಸ್ ಅವರು ಕೂಡಲೇ ಪೊಲೀಸರು ಸಹ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ನಂತರ ಪೊಲೀಸರು ಸಹ ಬಂದು ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಏನು ಈ ರೀತಿ ಹುಚ್ಚಾಟ ಆಗಿರುವಂತದ್ದು ಗೊತ್ತಾಗಿದೆ. ಕೂಡಲೇ ಪೊಲೀಸರು ಸಹ ಅವರಿಗೆ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಅದ್ರ ಜೊತೆಗೆ ಈ ರೀತಿ ಮಾಡದಂತೆ ಅವರ ಬಳಿಯಿಂದ ಸಹ ಒಂದು ವಿಡಿಯೋ ಮಾಡಿಸ್ಕೊಂಡು ಒಂದು ಲೆಟರ್ ಅನ್ನ ಬರ್ಸ್ಕೊಂಡಿರುವಂತದ್ದು. ಸದ್ಯಕ್ಕೆ ಪೊಲೀಸರು ಈ ರೀತಿ ಏನು ಮಾಡಿದ್ದಾರೆ, ಯಾರು ಮಾಡಿದಾರೆ ಅವರಿಗೆ ಒಂದು ವಾರ್ನಿಂಗ್ ಅನ್ನ ಕೊಟ್ಟು ಕಳಿಸಿರುವಂತದ್ದು. ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಹೀಗೆ ಕಂಟೆಂಟ್ಗೋಸ್ಕರ ಮತ್ತೆ ಮೆಸೇಜ್ ಕೊಡಲು ಹೀಗೆ ಮಾಡಿದ್ವಿ ಅಂತ ಸಹ ಹೇಳಿದ್ರು. ಇದರಿಂದ ತಪ್ಪಾಗಿದೆ ಎಂದು ಸಹ ಅವರು ಕುಟುಂಬಸ್ಥರು ಒಂದು ರೀತಿ ಒಂದು ಬುದ್ಧಿ ಕಲ್ತ್ಕೊಂಡು ಮತ್ತೆ ಪೊಲೀಸರು ಸಹ ಒಂದು ಕ್ಷಮಾಪಣೆ ಪತ್ರವನ್ನ ಕೊಟ್ಟಿರುವಂತದ್ದು. ರೋಜಾ.